ಆ ತಂದೆಯ ಬಳಿಗೆ ಒಬ್ಬ ಮಗ ಬಂದ. ಯಾರು? ಕಿರಿಯವನು, ಬುದ್ಧಿ ಇಲ್ಲದವನು. ಏನ್ ಕೇಳ್ದ? ಆಸ್ತಿಯನ್ನು ಕೇಳ್ದ. ಎದಕ್ಕಾಗಿ ಕೇಳ್ದ? ಪಾಪಿಷ್ಟ ಕೆಲಸ ಮಾಡ್ಲಿಕ್ಕೆ ಕೇಳ್ದ. ಯಾವಾಗ ಕೇಳ್ದ? ತಂದೆ ಬದುಕಿದ್ದಾಗ್ಲೇ ಕೇಳ್ದ. ಎಲ್ಲಿಗೆ ಹೋದ? ದೂರ ದೇಶಕ್ಕೆ ಹೋದ. ಎದಕ್ಕಾಗಿ ಹೋದ? ತುಚ್ಛವಾದ, ನೀಚವಾದ, ಅಲ್ಪಕಾಲ ಪಾಪ ಭೋಗಗಳಿಂದ ತನ್ನ ಶರೀರವನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಹೋದ. ಏನ್ ಸಾಧಿಸಿದ? ದೌರ್ಭಾಗ್ಯ ಜೀವಿತವನ್ನು, ಒಂಟಿತನವನ್ನು. ಏನನ್ನು ಗ್ರಹಿಸಿದ? ತಂದೆ ಇಲ್ಲದ ಜೀವಿತ ವ್ಯರ್ಥವೆಂದು, ತಂದೆಯಿಂದ ಜೀವಿಸುವಂಥದ್ದು ತನಗೆ ಶಾಪವೆಂದು ಗ್ರಹಿಸಿದನು. ಅದಾದ ನಂತರ ಏನ್ ಜರುಗಿತು? ತಂದೆಯ ಬಳಿಗೆ ತಿರುಗಿ ಬಂದನು. ಈಗ 3 ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಿದ್ದೇನೆ. ಏನನ್ನು ಗ್ರಹಿಸಿದನು? ತಂದೆ ಇಲ್ಲದ ಜೀವಿತ ವ್ಯರ್ಥವೆಂದು, ತಂದೆಯಿಂದ ದೂರ ಜೀವಿಸಿದರೆ ಶಾಪ ತಪ್ಪಿದ್ದಲ್ಲವೆಂದು ಗ್ರಹಿಸಿದನು. ಈಗ ಹೇಗೆ ಬಂದನು? ಹೇಗಿದ್ದಾನೋ ಹಾಗೆಯೇ ಬಂದನು. ತಾನು ಯಾವ ಸ್ಥಿತಿಯಲ್ಲಿದ್ದಾನೋ ಅದೇ ಸ್ಥಿತಿಯಲ್ಲಿ ಬಂದನು. ಎಂಥ ದಿಕ್ಕಿಲ್ಲದ ಜೀವಿತ ಜೀವಿಸ್ತಿದ್ದಾನೋ ಅದೇ ದಿಕ್ಕಿಲ್ಲದ ಜೀವಿತದೊಂದಿಗೆ ಬಂದಿದ್ದಾನೆ. ಒಮ್ಮೆ ಈ ಹುಡುಗ ಆ ಮನೆಯಲ್ಲಿ ಹೇಗೆ ಜೀವಿಸಿದ? ತಂದೆಯೊಂದಿಗೆ ಜೀವಿಸಿದ. ತಂದೆ ಪ್ರೀತಿಯನ್ನು ಅನುಭವಿಸಿದ. ರಾಜಕುಮಾರನಂತೆ ಬದುಕಿದ. ತಂದೆಯೊಂದಿಗೆ ವಾಸಿಸಿದ. ತಂದೆಯ ಪ್ರೀತಿ ಅನುಭವಿಸಿದ. ಒಮ್ಮೆ ಆರಾಮಾದ ಜೀವಿತ ಜೀವಿಸಿದ. ಈ ಹುಡುಗ ತಂದೆಯಿಂದ ದೂರವಾದ. ಇಹಲೋಕ ಸ್ನೇಹಿತನಾದ. ಇಹಲೋಕ ಪಾಪದಲ್ಲಿ ಬಿದ್ದ. ಇದ್ದಾರಾ ಈ ದಿನ ನಮ್ಮ ಮಧ್ಯ? ಒಮ್ಮೆ ಒಂದಾನೊಂದು ಕಾಲ ನೀನು ದೇವರಿಗೆ ಬಹು ಸಮೀಪದಲ್ಲಿ ಜೀವಿಸಿರುವ ವ್ಯಕ್ತಿ. ದೇವರ ಸಹವಾಸ ಹೊಂದಿ, ಪ್ರಾರ್ಥನೆ ಜೀವಿತ ಹೊಂದಿ, ಆತ್ಮಿಕತೆ ಹೊಂದಿ, ಪರಿಶುದ್ಧತೆ ಹೊಂದಿ, ಸಾಕ್ಷಿ ಹೊಂದಿ, ಸೇವೆ ಹೊಂದಿ, ಸೇವೆಯಲ್ಲಿ ಜವಾಬ್ದಾರಿಕೆ ಹೊಂದಿ, ಸಭೆಯ ಕುರಿತು ಆಸಕ್ತಿ ವಹಿಸಿ, ನಶಿಸಿ ಹೋಗುವ ಆತ್ಮಗಳ ಕುರಿತು ಭಾರ ಹೊಂದಿ, ಪರಿಶುದ್ಧಾತ್ಮ ದೇವರ ಬಲ ಹೊಂದಿಕೊಂಡು ಜೀವಿಸಿದವನೇ. ಆದರೆ ಆ ದಿನ ತಂದೆಯೊಂದಿಗಿರುವ ಆ ಮಗನಿಗೆ ಯಾವುದೋ ಒಂದು ಪಾಪಿಷ್ಟ ಕೋರಿಕೆ ಅವನೊಳಗಡೆ ಮೂಡಿತು. ಯಾವುದೋ ಒಂದು ಪಾಪಿಷ್ಟ ಆಸೆ ಅವನ ಹೃದಯದಲ್ಲಿ ಅವನಿಗೆ ನೆಮ್ಮದಿಲ್ಲದಂತೆ ಮಾಡಿತು. ಅದು ತಂದೆಗೆ ದೂರ ಮಾಡಿತು. ತಂದೆ ಪ್ರೀತಿಯಿಂದ ದೂರ ಮಾಡಿತು. ತಂದೆ ಮನೆಯಿಂದ ದೂರ ಮಾಡಿತು. ಸುಖಕ್ಕೆ, ಸಂತೋಷಕ್ಕೆ, ಸಮಾಧಾನಕ್ಕೆ, ಸೌಭಾಗ್ಯಕ್ಕೆ ಅವನನ್ನು ದೂರ ಮಾಡಿ ತಳ್ಳಿತು. ಏನದು? ಅವನ ಹೃದಯದಲ್ಲಿ ಮೊಳಕೆ ಮೂಡಿದ ಒಂದು ಪಾಪಿಷ್ಟ ಕಾರ್ಯ, ಒಂದು ಪಾಪಿಷ್ಟ ಆಲೋಚನೆ. ನೀನು ಕೂಡ ಒಂದೊಂದೊಂದು ಕಾಲದಲ್ಲಿ ಆತ್ಮಿಕನೇ, ಒಳ್ಳೆಯವನೇ, ಭಕ್ತಿಯುಳ್ಳವಳೇ, ಪರಿಶುದ್ಧಳಾಗಿಯೇ ಇದ್ದೆ. ಸೇವೆಯಲ್ಲಿ, ಸಭೆಯಲ್ಲಿ, ಆರಾಧನೆಯಲ್ಲಿ ಭಾಗವಹಿಸುವವಳೇ, ಪ್ರಾರ್ಥನೆ ಮಾಡುವವಳಾಗಿದ್ದೆ, ಉಪವಾಸ ಮಾಡುವವನಾಗಿದ್ದೆ. ಬೈಬಲ್ ಅಂದ್ರೆ ಅಷ್ಟಿಷ್ಟಪಡ್ತಾ ಇದ್ದೆ. ಬೈಬಲ್ ಇಲ್ಲದೆ ನೀನು ಹಿಡ್ಕೊಂಡು ತಕೊಂಡು ಹೋಗಲಾರ್ದೆ, ಎಲ್ಲಿಗೂ ಹೊರಗಡೆ ಹೋಗ್ತಾ ಇರಲಿಲ್ಲ. ಆದರೆ ಈ ದಿನ ಏನಾಯ್ತು ಆ ಭಕ್ತಿ? ಏನಾಯ್ತು ಆ ಆತ್ಮಿಕತೆ? ಏನಾಯ್ತು ಆ ಪ್ರಾರ್ಥನೆ? ಏನಾಯ್ತು ಆ ಸೇವೆ? ಏನಾಯ್ತು ಆ ಪರಿಶುದ್ಧತೆ? ಏನಾಯ್ತು ನಿನ್ನ ಸಾಕ್ಷಿ? ಇಂತಿಂಥ ವ್ಯಕ್ತಿ ಪರಿಚಯ ಆದ ದಿನದಿಂದ, ಇಂತಿಂಥ ವ್ಯಕ್ತಿ ನಿನ್ನ ಮನೆಯಲ್ಲಿ ಹೆಜ್ಜೆ ಇಟ್ಟ ದಿನದಿಂದ, ಇಂತಿಂಥ ವ್ಯಕ್ತಿ ನಿನ್ನ ಜೀವಿತದಲ್ಲಿ ಹೆಜ್ಜೆ ಇಟ್ಟ ದಿನದಿಂದ ನಿನ್ನ ಶರೀರ ಹಾಳಾಗಿದೆಯಲ್ಲ, ನಿನ್ನ ಆಲೋಚನೆಗಳು ಹಾಳಾಗಿವೆಯಲ್ಲ, ನಿನ್ನ ಯೋಚನೆಗಳು ಹಾಳಾಗಿವೆಯಲ್ಲ. ಆ ವ್ಯಕ್ತಿಯ ಪರಿಚಯ, ಆ ಪಾಪಿಷ್ಟ ಕೋರಿಕೆ, ಆ ಪಾಪಿಷ್ಟ ಚಟ, ಆ ಪಾಪಿಷ್ಟ ಜೀವಿತ ವಿಧಾನ, ಆ ಪಾಪಿಷ್ಟ ಅಕ್ರಮ ಸಂಬಂಧ, ಆ ಪಾಪಿಷ್ಟ ಅಕ್ರಮ ಸಂಪಾದನೆ, ಆ ಮೋಸಭರಿತವಾದ ಜೀವಿತ, ಆ ಒಂದು ಚಟ ನಿನ್ನ ಜೀವಿತದಲ್ಲಿ ಈ ದಿನ ಸುಖವಿಲ್ಲದಂತೆ ಮಾಡಿದೆಯಲ್ಲ. ನಿನ್ನ ಜೀವಿತದಲ್ಲಿ ಈ ದಿನ ಆರೋಗ್ಯವಿಲ್ಲದಂತೆ ಮಾಡಿದೆಯಲ್ಲ. ನೀನು ಎಷ್ಟು ಚೆನ್ನಾಗಿರ್ತಾ ಇದ್ದವನು, ನೀನು ಎಷ್ಟು ಚೆನ್ನಾಗಿರ್ತಾ ಇದ್ದವಳು, ಆದರೆ ಈ ದಿನ ನಿನ್ನ ಸೌಂದರ್ಯವೆಲ್ಲ ವಿಕಾರವಾಗಿ ಮಾರ್ಪಟ್ಟಿದೆಯಲ್ಲ. ಯಸ್, ಒಬ್ಬ ವ್ಯಕ್ತಿ ಪರಿಶುದ್ಧತೆಯನ್ನು ತಳ್ಳಿಬಿಟ್ಟು ಅಪವಿತ್ರತೆಯನ್ನು ನತ್ತಿಯ ಮೇಲೆ ಇಟ್ಟುಕೊಳ್ಳುವುದಾದರೆ, ಪಾಪಕ್ಕೆ ತನ್ನ ಜೀವಿತದಲ್ಲಿ ತಳ ಕೊಡುವುದಾದರೆ, ದಯವಿಟ್ಟು ಗಮನಿಸಿ, ಆ ವ್ಯಕ್ತಿ ಏನ್ ಕಳೆದುಕೊಳ್ತಾನೆ ಗೊತ್ತಾ? ದೇವರು ಕೊಟ್ಟಿರುವ ಸುಂದರ ದೇಹ ಕಳೆದುಕೊಳ್ತಾನೆ, ರೂಪವನ್ನು ಕಳೆದುಕೊಳ್ತಾನೆ, ಅಂದವನ್ನು ಕಳೆದುಕೊಳ್ತಾನೆ. ಆ ದಾರಿ ತಪ್ಪಿದ ಮಗ ತಿರುಗಿ ಬರ್ತಿದ್ದಾನೆ. ಹೇಗೆ ಬಂದನು? ರಾಜಕುಮಾರನಂತೆ ಬಂದನಾ? ಇಲ್ಲರಿ, ಹಾಗಾದ್ರೆ ಒಬ್ಬ ಭಿಕ್ಷೆಗಾರನಂತೆ ಬಂದ. ಸುಂದರನಾಗಿ ಬಂದನಾ? ಇಲ್ಲರಿ, ಹಾಗಾದ್ರೆ ಭಿಕ್ಷೆಗಾರನಂತೆ ಬಂದ. ಏನಾಗಿ ಹೋಯ್ತು ಆ ರಾಜಕುಮಾರನ ಸೊಗಸು? ಏನಾಗಿ ಹೋಯ್ತು ಆ ರಾಜಕುಮಾರನ ಅಂದ? ಪಾಪದಲ್ಲಿ ಮುಳುಗಿ ಹೋದ. ಯಶ್, ಪಾಪವು ಅಂದವನ್ನು ಹಾಳು ಮಾಡ್ತದೆ. ಆ ವ್ಯಕ್ತಿಯ ಮುಖ ನೋಡ್ರಿ, ಅಷ್ಟು ಸುಂದರವಾಗಿರುವವನ ಮುಖ ನೋಡ್ರಿ ಹೇಗೆ ಹಾಳಾಗಿದೆ. ಆ ವ್ಯಕ್ತಿಯ ಕುರಿತು ಇಂಟರ್ನೆಟ್ನಲ್ಲಿ ಏನಿದೆ ಗೊತ್ತಾ? ಯಾರಿಗೂ ಗೊತ್ತಿಲ್ಲದಂತಹ ರೋಗ ಅವನಿಗಂಟುಕೊಂಡಿದೆ. ಸುಂದರವಾಗಿರುವವನೇ, ಆದರೆ ಆ ಸೌಂದರ್ಯ ಹಾಳಾಗಿದೆ. ಪಾಪವು ಅಂದವನ್ನು ಹಾಳು ಮಾಡ್ತದೆ. ಕೆಟ್ಟ ಚಟಗಳು
ಅಂದವನ್ನು ಹಾಳು ಮಾಡ್ತವೆ. ಕೆಲವೊಮ್ಮೆ ಹೇಳ್ತಾ ಇರ್ತೇವೆ, ಇದೇನ್ರಿ ಅವನ್ ಬಹಳ ಸುಂದರವಾಗಿರ್ತಾ ಇದ್ದ, ಬಹಳ ಚೆನ್ನಾಗಿರ್ತಾ ಇದ್ದ, ಯಾಕೆ ಆ ರೀತಿ ಸಣ್ಣಗಾದ, ಅವನ ಮುಖ ಏನು ಆ ರೀತಿಯಾಗಿ ವಿಕಾರವಾಗಿ ತಯಾರಾಗಿದೆ. ಆಗ ಹೇಳ್ತೇವೆ, ಡ್ರಗ್ಸ್ ಚಟಕ್ಕೆ ಒಳಗಾಗಿದ್ದಾನೆ. ಯಾವ ಚಟಕ್ಕೆ ಒಳಗಾಗಿದ್ದಾನೆ? ಡ್ರಗ್ಸ್ ಚಟಕ್ಕೆ ಒಳಗಾಗಿದ್ದಾನೆ. ಆ ಡ್ರಗ್ಸು ಅವನ ಅಂದವನ್ನು ಹಾಳು ಮಾಡಿದೆ. ಆ ಕುಡುಕ ತನಗಿರುವ ಆರೋಗ್ಯ ಹಾಳು ಮಾಡ್ಕೊಂಡಿದ್ದಾನೆ. ಹಾಗೆ ಕುಡಿಯುವುದರಿಂದ, ಆ ವ್ಯಭಿಚಾರದಿಂದ ಅವನಿಗಿರುವ ಆರೋಗ್ಯ, ಅಂದವು ಹಾಳಾಗಿ ಹೋಯಿತು. ಯಸ್, ನೀನ್ ಮಾಡುವ ಪಾಪಕೃತ್ಯಗಳು, ನೀನ್ ಮಾಡುವ ಚೇಷ್ಟೆಗಳು ಮೊದಲು ನಿನಗಿರುವ ಅಂದವನ್ನು ಹಾಳು ಮಾಡ್ತವೆ. ಎರಡನೇದಾಗಿ ಆರೋಗ್ಯವನ್ನು ಕೂಡ ಹಾಳು ಮಾಡ್ತವೆ. ನೀನು ಪಾಪಕ್ಕೆ ಅವಕಾಶ ಕೊಟ್ಟು ಆರೋಗ್ಯ ಹಾಳು ಮಾಡ್ಕೊಳ್ತಿದ್ರೆ ನಿನ್ನ ಮುಖ ಹೇಗೆ ತಯಾರಾಗ್ತದೆ ಗೊತ್ತಾ? ಒಂದ್ಸಾರಿ ಟಿವಿಯಲ್ಲಿ ನೋಡ್ರಿ, ಅಷ್ಟು ಸುಂದರವಾಗಿರುವ ಸ್ತ್ರೀ ತನ್ನ ದೇಹದಲ್ಲಿ ಅನಾರೋಗ್ಯಕ್ಕೆ ಅವಕಾಶ ಕೊಟ್ಟಾಗ ನೋಡ್ತಾ ಇದ್ದೀರಾ ಆ ಮುಖ ಹೇಗೆ ತಯಾರಾಯ್ತು, ಆ ಮುಖ ಹೇಗೆ ಹಾಳಾಗಿ ಹೋಯ್ತು. ಅಷ್ಟು ಸುಂದರವಾಗಿರುವ ಸ್ತ್ರೀ ಸ್ವಲ್ಪ ಪಕ್ಕಕ್ಕೆ ನೋಡ್ರಿ, ಆಕೆಗೆ ಬಂದಿರುವ ರೋಗದ ನಿಮಿತ್ತ ಆಪರೇಷನ್ ಮಾಡಿದ್ರೆ ಮುಖ ಯಾವ ರೀತಿ ಹಾಳಾಗಿ ಹೋಯ್ತು. ದಯವಿಟ್ಟು ಕೇಳ್ರಿ ಸಹೋದರ ಸಹೋದರಿಯರೇ, ಆ ದಿನ ದಾರಿ ತಪ್ಪಿ ಹೋದ ಮಗನು ಹೇಗೆ ಬರ್ತಿದ್ದಾನೆ? ಅಂದವನ್ನು ಹಾಳು ಮಾಡ್ಕೊಂಡವನಾಗಿ ಬರ್ತಿದ್ದಾನೆ. ತಿನ್ನಲಿಕ್ಕೆ ಆಹಾರವಿಲ್ಲದೆ ಒದ್ದಾಡ್ತಿದ್ದಾನೆ. ಕೊನೆಗೆ ಹಂದಿ ತಿನ್ನುವಂತಹ ಆ ಹೊಟ್ಟಿನಿಂದ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಬೇಕೆಂದು ಬಯಸಿದ. ನೋಡ್ರಿ ಅವನು ಹೇಗಾಗಿದ್ದಾನೆ. ಟಿವಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ರಾಜಕುಮಾರನು ಹೇಗಾಗಿದ್ದಾನೆ ನೋಡ್ರಿ. ಅಂದವಿಲ್ಲ, ಆರೋಗ್ಯವೂ ಇಲ್ಲ, ಎಲ್ಲವನ್ನು ಕಳೆದುಕೊಂಡ. ಅಂದವನ್ನು ಕಳ್ಕೊಂಡ, ಆರೋಗ್ಯವನ್ನು ಕಳ್ಕೊಂಡ, ಸಮಸ್ತವನ್ನು ಕಳ್ಕೊಂಡ. ಯಸ್, ಒಬ್ಬ ವ್ಯಕ್ತಿ ದೇವರಿಂದ ದೂರವಾಗುವುದಾದರೆ, ಆತನ ಪ್ರೀತಿ ಬೇಡ, ಪಾಪವೇ ನನಗೆ ಬೇಕು ಎಂದು ಬಯಸಿ ತವಕಿಸುವುದಾದರೆ ಅಂದವನ್ನು ಕಳೆದುಕೊಳ್ಳುತ್ತಿ, ಆರೋಗ್ಯವನ್ನು ಕಳೆದುಕೊಳ್ಳುತ್ತಿ. ಈ ದಿನ ಈ ವಾಕ್ಯ ಕೇಳುವವರಲ್ಲಿ ಅನೇಕರು ಆರೋಗ್ಯ ಕಳೆದುಕೊಂಡಿದ್ದೀರಿ. ಒಮ್ಮೆ ಬಹಳ ಆರೋಗ್ಯದಿಂದ ಇರ್ತಾ ಇದ್ದೀರಿ. ಆರೋಗ್ಯದಿಂದ ಇರ್ತಾ ಇದ್ದವಳು ನಿನ್ನನ್ನು ನೋಡಿದಾಗ ಇದ್ರೆ ಈ ರೀತಿಯಾಗಿ ಆರೋಗ್ಯದಿಂದ ಇರಬೇಕಂತ ಕೆಲವರು ಹೇಳ್ತಾ ಇದ್ರು, ಇದ್ರೆ ಇಷ್ಟು ಚೆನ್ನಾಗಿರಬೇಕೆನ್ನುತ್ತಿದ್ರು. ಆದ್ರೆ ಈ ದಿನ ಹಾಸ್ಪಿಟಲ್ ಸುತ್ತಲೂ ತಿರುಗಾಡ್ತಾ ಇದ್ದಿ, ಡಾಕ್ಟರ್ ಸುತ್ತಲೂ ತಿರುಗಾಡ್ತಾ ಇದ್ದಿ, ಔಷಧಿ ಅಂಗಡಿ ಅದರ ಸುತ್ತಲೂ ತಿರುಗ್ತಾ ಇದ್ದಿ, ಎಷ್ಟು ಔಷಧಿ ಬಳಸ್ತಾ ಇದ್ದಿ, ನಿನ್ ರೋಗ ಕಡಿಮೆ ಆಗ್ತಿಲ್ಲ. ಎಷ್ಟು ಸ್ಪೆಷಲಿಸ್ಟ್ಗೆ ತೋರಿಸ್ಕೊಂಡ್ರು ಕೂಡ ನಿನ್ನ ರೋಗ ಏನೆಂದು ಅವರಿಗೆ ಅರ್ಥ ಆಗ್ತಾ ಇಲ್ಲ. ನೀನು ಸಂಪಾದಿಸುವ ಸಂಪಾದನೆ ಎಲ್ಲವೂ ಕೂಡ ನಿನ್ನ ಮೆಡಿಸಿನ್ಗಾಗಿಯೇ ಖರ್ಚು ಮಾಡಬೇಕಾಗ್ತಾ ಇದೆ, ಆಪರೇಷನ್ ಟ್ರೀಟ್ಮೆಂಟ್ಗಾಗಿಯೇ ಖರ್ಚು ಮಾಡಬೇಕಾಗ್ತಿದೆ. ಈ ನಿನ್ನ ಅನಾರೋಗ್ಯಕ್ಕೆ ಕಾರಣವೇನೆಂದು ಗೊತ್ತಾ? ಈ ದಿನ ನಿನ್ನ ಶರೀರದಲ್ಲಿ ಅಡಗಿರುವ ಆ ರೋಗಕ್ಕೆ ಇರುವಂತಹ ಕಾರಣವೇನೆಂದು ಗೊತ್ತಾ? ಬೈಬಲ್ನಲ್ಲಿದೆ. ನೋಡ್ತೀರಾ ಒಮ್ಮೆ? ಬನ್ನಿ ನೋಡೋಣ. ಯೆರೆಮೀಯನ ಪುಸ್ತಕ 30:12 ಓದ್ತಿದ್ದೇನೆ. ಪಾಪವು ಒಬ್ಬ ವ್ಯಕ್ತಿಯ ಆರೋಗ್ಯ ಹೇಗೆ ಹಾಳು ಮಾಡ್ತದೆಂದು ನೋಡೋಣ ಬನ್ನಿ. ಯೆಹೋವನು ಇಂತೆನ್ನುತ್ತಾನೆ, ನಿನ್ನ ಗಾಯವು ಗುಣ ಹೊಂದದು, ನಿನ್ನ ಬಾಸುಂಡೆಯು ಘೋರವಾಗಿದೆ. ನಿನ್ನ ರೋಗ ಘೋರವಾದದ್ದು, ಆರೋಗ್ಯ ಹಾಳಾಗಿ ಹೋಗಿದೆ. ಈ ದಿನ ನಿನ್ನ ಶರೀರದಲ್ಲಿರುವ ಹುಣ್ಣು ಕಡಿಮೆ ಆಗ್ತಾ ಇಲ್ಲ, ಮಾಯವಾಗ್ತಿಲ್ಲ. ಅದಕ್ಕಾಗಿ ನೀನೇನ್ ಮಾಡ್ತಾ ಇದ್ದಿ? ಅದು ಕೂಡ ಬೈಬಲ್ನಲ್ಲಿದೆ. ನಿನ್ನ ಅಪರಾಧವು ಹೆಚ್ಚಿ ಪಾಪಗಳು ಬಹಳವಾದದ್ದರಿಂದ ನಿನ್ನ ವ್ರಣಕ್ಕೆ ಔಷಧವಿಲ್ಲ, ನಿನಗೆ ವಾಸಿಯಾಗದು. ನಿನ್ನ ಮಿಂಡರು ನಿನ್ನನ್ನು ಹುಡುಕುವುದಿಲ್ಲ, ಮರೆತು ಬಿಟ್ಟರು. ನಿನ್ನ ಅಪರಾಧವು ಹೆಚ್ಚಿ ಪಾಪಗಳು ಬಹಳವಾದದ್ದರಿಂದ ನಾನು ಶತ್ರುವಾಗಿ ನಿನ್ನನ್ನು ಹೊಡೆದೆನು, ಕ್ರೂರನಾಗಿ ದಂಡಿಸಿದೆನು ಎನ್ನುವಂಥದ್ದೇ. ಸಹೋದರ ಸಹೋದರಿ, ಆ ದಾರಿ ತಪ್ಪಿ ಹೋದ ಮಗ ತಂದೆ ಬೇಡ ಅಂದ, ಹಾಗೆ ನೀನು ಕೂಡ ದೇವರು ಬೇಡ ಅಂದೆ. ದೇವರಿಲ್ಲದೆ ಜೀವಿಸುವುದನ್ನು ಅಭ್ಯಾಸ ಮಾಡಿಕೊಂಡೆ. ದೇವರಿದ್ದಾಗ್ಯೂ ದೇವರಂದ್ರೆ ಭಯವಿಲ್ಲದೆ, ಭಕ್ತಿ ಇಲ್ಲದೆ ನಿನ್ನ ಇಷ್ಟಾನುಸಾರವಾಗಿ ಜೀವಿಸುವುದಕ್ಕೆ ರೂಢಿ ಮಾಡಿಕೊಂಡೆ. ಹಾಗೆ ಇಷ್ಟಾನುಸಾರವಾಗಿ ಜೀವಿಸಿದಂತಹ ನಿನ್ನಲ್ಲಿ ಮೊದಲು ಜರುಗುವುದೇನು? ನಿನಗಿರುವ ಅಂದವನ್ನು ಕಳೆದುಕೊಳ್ಳುತ್ತಿ, ನಿನಗಿರುವ ಆರೋಗ್ಯವನ್ನು ಹಾಳು ಮಾಡಿಕೊಳ್ತಿ, ನಿನಗಿರುವುದೆಲ್ಲವನ್ನು ಕಳೆದುಕೊಳ್ಳುತ್ತಿ. ಒಮ್ಮೆ ನೀನು ಬಹಳ ಚೆನ್ನಾಗಿ ಇರ್ತಾ ಇದ್ದವನು, ಚೆನ್ನಾಗಿ ಇರ್ತಾ ಇದ್ದವಳು. ಆದರೆ ಈ ದಿನ ಆ ಅಂದವು ಸ್ವಲ್ಪ ದೂರವಾಯಿತು, ಆರೋಗ್ಯ ಸ್ವಲ್ಪ ಹಾಳಾಗಿ ಹೋಯಿತು. ಬಹಳ ಚೆನ್ನಾಗಿ ಮುಗುಳ್ನಗೆಯೊಂದಿಗೆ ತಿರುಗಾಡ್ತಾ ಇದ್ದೆ, ಆ ಸಂತೋಷ ಸ್ವಲ್ಪ ಕಳೆದು ಹೋಯಿತು. ಸಂತೋಷ ಹೃದಯವು ಆರೋಗ್ಯಕರವಾಗಿದೆ, ಸಂತೋಷಕರವಾದ ಮನಸ್ಸು ಆರೋಗ್ಯಕರವಾಗಿದೆ. ಒಬ್ಬ ವ್ಯಕ್ತಿ ಸಂತೋಷವಾಗಿರಬೇಕಾದ್ರೆ ಆ ವ್ಯಕ್ತಿ ಪರಿಶುದ್ಧನಾಗಿರಬೇಕು. ಒಬ್ಬ ವ್ಯಕ್ತಿ ಪರಿಶುದ್ಧನಾಗಿದ್ರೆ ಆರೋಗ್ಯದಿಂದಿರ್ತಾನೆ. ದಯವಿಟ್ಟು ಗಮನಿಸಿ, ಕೆಲವು ಸಂದರ್ಭಗಳಲ್ಲಿ ವಯಸ್ಸು ಜಾಸ್ತಿ ಆಗ್ತಿರುವಾಗ ಸಹಜವಾಗಿ ದೇಹದಲ್ಲಿ ಬಲಹೀನತೆಗಳು ಬರ್ತವೆ, ಅನಾರೋಗ್ಯ ಬರ್ತದೆ. ನಾನು ವಯಸ್ಸಿನ ಕುರಿತಾಗಾಗ್ಲಿ ಅಥವಾ ಕೆಲವು ಪರಿಸ್ಥಿತಿಗಳ ಕುರಿತಾಗಾಗ್ಲಿ ಸಹಜವಾಗಿ ಬರುವಂತಹ ಅನಾರೋಗ್ಯದ ಕುರಿತು ಮಾತಾಡ್ತಾ ಇಲ್ಲ. ತಪ್ಪಾರ್ಥ ಮಾಡಿಕೊಳ್ಬೇಡ್ರಿ. ಮಾಡಿರುವ ಪಾಪಗಳ ನಿಮಿತ್ತ ಬರುವಂತಹ ಅನಾರೋಗ್ಯದ ಕುರಿತು ಮಾತಾಡ್ತಿದ್ದೇನೆ.
ಈ ದಿನ ನಿನಗಿರುವ ಅನಾರೋಗ್ಯಗಳಿಗೆ ಕಾರಣವೇನೆಂದು ನಿನಗೆ ಚೆನ್ನಾಗಿ ಗೊತ್ತು. ನೀನು ಮಾಡಿರುವ ತಪ್ಪು, ಮಾಡಿರುವ ಚೇಷ್ಟೆಗಳು, ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸುತ್ತಾ ತಪ್ಪು ಮಾಡ್ತಾ ಇದ್ದೇನೆಂದು ಗೊತ್ತಿದ್ರೂ ಕೂಡ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸ್ತಾ ಇದ್ದೇನೆಂದು ಗೊತ್ತಿದ್ರೂ ಕೂಡ, ದೇವರಂದ್ರೆ ಭಯವಿಲ್ಲದೆ ನೀನು ಇಷ್ಟಾನುಸಾರವಾಗಿ ಪಾಪದಲ್ಲಿ ಮುಂದೆ ಸಾಗ್ತಾ ಇದ್ದಿ. ಅದಕ್ಕಾಗಿಯೇ ದೇವರು ನಿನ್ನನ್ನು ಶಿಕ್ಷಿಸುವುದಕ್ಕಾಗಿ ಅನಾರೋಗ್ಯವನ್ನು ಬಿಡುಗಡೆ ಮಾಡಿದನು. ಈಗ ಆ ನೋವು ಸಹಿಸಲಾರದೆ ಅಳ್ತಾ ಇದ್ದಿ. ಬೈಬಲ್ನಲ್ಲಿದೆ, ನಿನ್ನನ್ನು ಗಾಯದಿಂದ ನಾನೇ ಬಡ್ದಿದ್ದೇನೆ. ನಿನ್ನ ರೋಗವನ್ನು, ನಿನ್ನ ಗಾಯವನ್ನು ಕಡಿಮೆ ಮಾಡುವಂಥವನು ಈ ಭೂಮಿ ಮೇಲೆ ಯಾರೂ ಇಲ್ಲ. ನೀನು ಮಾಡಿರುವ ಪಾಪದ ನಿಮಿತ್ತ ರೋಗವನ್ನು, ಅನಾರೋಗ್ಯವನ್ನು ತಂದುಕೊಂಡಾಗ, ಸಹೋದರಿ ಸಹೋದರ, ಈ ಲೋಕದಲ್ಲಿ ಯಾವ ಡಾಕ್ಟರ್ ಕೂಡ ವಾಸಿ ಮಾಡಕ್ಕಾಗಲ್ಲ, ಯಾವ ಔಷಧಿ ಕೂಡ ನಿನಗಿರುವ ರೋಗ ವಾಸಿ ಮಾಡ್ಲಿಕ್ಕಾಗಲ್ಲ. ಯಾಕೆಂದರೆ ನೀನು ಹೊಂದಿಕೊಂಡಿರುವ ರೋಗವು ನೀನು ಮಾಡಿರುವ ಪಾಪದಿಂದ ಬಂದಿದೆ, ದೇವರಿಗೆ ವಿರುದ್ಧವಾಗಿ ಜೀವಿಸಿರುವುದರಿಂದ ಬಂದಿದೆ. ಆ ರೋಗ ಯಾರು ವಾಸಿ ಮಾಡ್ಲಿಕ್ಕಾಗಲ್ಲ. ಹಾಗಾದ್ರೆ ನೀನು ಹೊಂದಿಕೊಂಡಿರುವ ರೋಗವನ್ನು ವಾಸಿ ಮಾಡುವವರು ಯಾರಾದರೂ ಇದ್ದಾರಾ? ಒಬ್ಬಾತನಿದ್ದಾನೆ. ಯಾರು? ನೀನು ಮಾಡಿರುವ ಪಾಪಗಳನ್ನು ಕ್ಷಮಿಸುವಂತವನೇ, ನಿನ್ನ ರೋಗವನ್ನು ವಾಸಿ ಮಾಡುವವನು ಆತನೇ. ನಾನು ಪ್ರಕಟಿಸುತ್ತಿರುವ ಏಕೈಕ ದೇವರು. ಈ ದಿನ ನಿನ್ನ ರೋಗ ಕಡಿಮೆ ಆಗ್ಬೇಕಾದ್ರೆ, ಈ ದಿನ ನೀನು ವಾಸಿ ಆಗ್ಬೇಕಾದ್ರೆ, ನೀನು ಕಳೆದುಕೊಂಡಿರುವವುಗಳನ್ನು ತಿರುಗಿ ಹೊಂದಿಕೊಳ್ಳಬೇಕಾದರೆ ಒಂದೇ ಒಂದು ಮಾರ್ಗವಿದೆ. ನೀನು ಯಾವ ದೇವರ ವಿರುದ್ಧವಾಗಿ ಪಾಪ ಕೃತ್ಯಗಳನ್ನು ಮಾಡಿದ್ದೀಯೋ, ಯಾವ ದೇವರಂದ್ರೆ ಭಯ ಭಕ್ತಿ ಇಲ್ಲದೆ ನಿರ್ಲಕ್ಷ್ಯದಿಂದ ಜೀವಿಸಿದೀಯೋ, ತುಚ್ಛವಾದ ಅಲ್ಪಕಾಲ ಪಾಪ ಭೋಗಗಳಿಗಾಗಿ ತವಕ ಪಟ್ಟಿದೀಯೋ, ಆ ದೇವರ ಬಳಿಗೆ ಬರಬೇಕು. ಬೈಬಲ್ನಲ್ಲಿ ಏನಿದೆ ಎಂದು ಇನ್ನೊಂದು ವಾಕ್ಯ ನೋಡೋಣ ಬನ್ನಿ. 30ನೇ ಅಧ್ಯಾಯ 13ನೇ ವಚನ. ನಿನ್ನ ಭಾಗಕ್ಕೆ ಯಾರೂ ಇಲ್ಲ, ನಿನ್ನ ವ್ರಣಕ್ಕೆ ಔಷಧವಿಲ್ಲ. ನಿನಗೆ ವಾಸಿಯಾಗದು, ನಿನ್ನ ಮಿಂಡರಾರು ನಿನ್ನನ್ನು ಹುಡುಕುವುದಿಲ್ಲ, ಮರೆತು ಬಿಟ್ಟರು. ಯಶ್, ಯಾರು ನಿನ್ನನ್ನು ಹುಡುಕುವುದಿಲ್ಲ. ಒಮ್ಮೆ ಬಹಳ ಜನ ನಿನ್ನ ಸುತ್ತ ತಿರುಗಾಡ್ತಿದ್ರು. ನೀನು ಒಂದು ದಿನ ಏನಾದ್ರೂ ಕಾಣಿಸಿಲ್ಲ ಅಂದ್ರೆ 10 ಸಾರಿ ಫೋನ್ ಮಾಡ್ತಿದ್ರು. ಆದ್ರೆ ಈ ದಿನ ಅವ್ರೇನಾಗಿ ಹೋದ್ರು? ನಿನ್ನ ಸಂಬಂಧಿಕರು ಏನಾದ್ರು, ನಿನ್ನ ಸ್ನೇಹಿತರು ಏನಾದ್ರು, ನಿನ್ನೊಂದಿಗೆ ತಿರುಗಾಡಿದವರು ಏನಾದ್ರು, ನೀನು ಬಡಿಸಿದ್ರೆ ಊಟ ಮಾಡುವವರು ಎಲ್ಲಿಗೆ ಹೋದ್ರು? ನಿನ್ನನ್ನು ಬಿಟ್ಟು ಹೊರಟು ಹೋದ್ರು. ಯಾಕೆಂದರೆ ನೀನು ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದಿ, ನೀನು ಅನಾರೋಗ್ಯದಿಂದ ಮಂಚದ ಮೇಲ್ ಮಲ್ಕೊಂಡಿದ್ದಿ, ನಿನ್ನ ಜೇಬ್ನಲ್ಲಿರುವ ದುಡ್ಡೆಲ್ಲ ಖಾಲಿಯಾಗಿ ಹೋದವು. ಈಗ ನಿನ್ನ ಕೈಯಲ್ಲಿ ಚಿಲ್ಲರೆ ದುಡ್ಡಿಲ್ಲ, ನಿನ್ನ ದೇಹದಲ್ಲಿ ಆರೋಗ್ಯವಿಲ್ಲ, ನಿನ್ನ ಕುಟುಂಬದಲ್ಲಿ ಸುಖ ಸಂತೋಷವಿಲ್ಲ. ಎಲ್ಲರೂ ನಿನ್ನನ್ನು ತೊರೆದು ಬಿಟ್ಟರು. ಈಗ ನೀನು ಒಬ್ಬಂಟಿಗನಾಗಿದ್ದಿ. ನಿನ್ನ ಗಂಡ ನಿನಗೆ ಮರ್ತು ಹೋದ, ನಿನ್ನ ಹೆಂಡತಿ ನಿನಗೆ ಮರ್ತು ಹೋದಳು, ಹೆತ್ತ ತಂದೆ ತಾಯಿಗಳು ಕೂಡ ಮರ್ತು ಹೋದರು. ಕೆಲವು ಸಂದರ್ಭಗಳಲ್ಲಿ ನಿನ್ನ ಕುಡುಕುತನದಿಂದ, ಅಲೆಮಾರಿತನದಿಂದ ನೀನು ತಂದುಕೊಂಡಿರುವ ರೋಗ ನೋಡಿ ನಿನ್ನ ಮಗಳು ಮರೆತು ಹೋದಳು, ನಿನ್ನ ಮಗ ಮರೆತು ಹೋದ. ಒಬ್ಬಂಟಿಗನಾದೆ. ಈ ದಿನ ನೀನು ಈ ರೀತಿಯಾಗಿ ಒಬ್ಬಂಟಿಗನಾಗಲು ಕಾರಣ ಗೊತ್ತಾ? ನೀನು ಮಾಡಿರುವ ಪಾಪವೇ. ಈ ದಿನ ನಿನಗೆ ಎಲ್ಲರೂ ತೊರೆದು ಬಿಡಲು, ಯಾರು ಕೂಡ ನಿನ್ನ ಮುಖ ನೋಡ್ಲಾರ್ದಕ್ಕೆ ಕಾರಣ ಗೊತ್ತಾ? ನೀನು ಹಾಕಿರುವ ವೇಷಗಳು, ಮಾಡಿರುವ ಮೋಸಗಳು ಈಗ ನಿನ್ನ ಮೇಲೆ ಭಾರದಂತೆ ಬಂದು ಬಿದ್ದಿವೆ. ಅದಕ್ಕಾಗಿ ಅವು ನಿನಗೆ ಒಬ್ಬಂಟಿಗನಾಗಿ ಮಾಡಿದುವು. ನಿನ್ನ ಬಗ್ಗೆ ಕೇಳುವವರಿಲ್ಲ, ನಿನ್ನನ್ನು ಲೆಕ್ಕಿಸುವವರಿಲ್ಲ, ಮಂಚೆಯಿಂದ ಕೆಳಗಿಳಿಸುವವರಿಲ್ಲ, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವವರಿಲ್ಲ, ಕನಿಷ್ಠ ಡಾಕ್ಟರ್ಗೆ 1000 ರೂಪಾಯಿ ಕೊಡುವವರಿಲ್ಲ. ಕಾರಣ ದೇವ್ರು ನಿನಗೆ ನೋಡಿದ್ರು ನೀನು ಹಾಕಿರುವ ವೇಷ ನೋಡಿದ್ರು, ಮಾಡಿರುವ ಮೋಸ ನೋಡಿದ್ರು, ತಾಳಲಾರದೆ ಶಿಕ್ಷಿಸಲು ಆರಂಭಿಸಿದನು. ಆ ಶಿಕ್ಷಿಸುವ ಪದ್ಧತಿಯಲ್ಲಿ ಈ ದಿನ ನಿನ್ನ ದೇಹ ಅನಾರೋಗ್ಯ ಹಾದು ಹೋಗ್ತಿದೆ. ಒಂದು ವೇಳೆ ಅಂಥ ಸ್ಥಿತಿ ನೀನು ಹಾದು ಹೋಗ್ತಿರುವುದಾದ್ರೆ ಈ ದಿನ ದೇವ್ರು ಏನ್ ಬಯಸ್ತಾ ಇದ್ದಾರೆ ಗೊತ್ತಾ? ನೀನ್ ಬಂದ್ಬಿಡು. ಹೇಗೆ ಬರ್ಬೇಕು? ಈ ದಿನ ನೀನ್ ಹೇಗೆ ಹಾಳಾಗಿದ್ದಿ ಹಾಗೆ ಬರ್ಬೇಕು. ಪಾಪಿಷ್ಠನಾಗಿದೆಯಾ? ವ್ಯಭಿಚಾರಿಯಾಗಿದೆಯಾ? ಕಳ್ಳನಾಗಿದೆಯಾ? ಮೋಸಗಾರನಾಗಿದೆಯಾ? ಮೋಸಗಾರ್ತಿಯಾಗಿದೆಯಾ? ಜಗಳಗಂಟಿಯಾ? ಹೆಂಡತಿಯನ್ನು ಹಿಂಸಿಸುವವನಾಗಿದೆಯಾ? ತಂದೆ ತಾಯಿಗಳ ಮಾತು ಕೇಳದೆ ಜೀವಿಸಿರುವ ಮಗನಾಗಿದೆಯಾ? ಮಗಳಾಗಿದೆಯಾ? ನೀನ್ ಯಾರಾಗಿದ್ರು ಸರಿ, ಎಂಥವನಾಗಿದ್ರು ಸರಿ, ನೀನ್ ಹೇಗಿದ್ದೀಯೋ ಹಾಗೆಯೇ ಬಂದ್ಬಿಡು. ನನ್ನ ದೇವರು ನಿನಗಾಗಿ ಸಿದ್ಧನಾಗಿದ್ದಾನೆ. ದಾರಿ ತಪ್ಪಿ ಹೋದ ಮಗ ಹೇಗಿದ್ದಾನೆ? ಭಿಕ್ಷೆಗಾರನಂತಿದ್ದಾನೆ. ಏನಾಗಿ ಹೋದ? ಭಿಕ್ಷೆ ಬೇಡುವವನಾದ. ಅಂತಹ ಸ್ಥಿತಿಯಲ್ಲಿಯೇ ಹಿಂತಿರುಗಿ ಬಂದ್ಬಿಟ್ಟ. ಈ ದಿನ ದೇವರು ಅದನ್ನೇ ಬಯಸ್ತಿದ್ದಾರೆ. ನೀನ್ ಹೇಗಿದ್ರೂ ಸರಿ, ಎಂಥ ಪಾಪಿಯಾದ್ರೂ ಸರಿ, ಎಂಥದೇ ತುಚ್ಛವಾದ ನೀಚವಾದ ಕೃತ್ಯಗಳನ್ನು ಮಾಡಿದವನಾಗಿದ್ರೂ ಸರಿ, ಬಂದ್ಬಿಡು, ನನ್ನ ಬಳಿಗೆ ಬಂದ್ಬಿಡು. ನನ್ನ ಬಳಿಗೆ ನೀನು ಬರುವುದಾದರೆ ಕ್ಷಮಿಸ್ತೇನೆ, ನನ್ನ ಬಳಿಗೆ ಬರುವುದಾದರೆ ಕನಿಕರಿಸುತ್ತೇನೆ, ನನ್ನ ಬಳಿಗೆ ಬರುವುದಾದರೆ ನಿನಗಿರುವ ರೋಗವನ್ನು ವಾಸಿ ಮಾಡ್ತೇನೆ. ಬಂದ್ಬಿಡು. ಆರ್ಥಿಕವಾಗಿ ನಷ್ಟ ಹೊಂದಿ, ಸಾಲಕ್ಕೆ ಗುರಿಯಾದೆ,
ಉದ್ಯೋಗ ಮಾಡ್ತಿದ್ರು, ಸಂಬಳ ಬರ್ತಾ ಇದ್ರು, ವ್ಯಾಪಾರ ಮಾಡ್ತಿದ್ರು, ಲಾಭ ಬರ್ತಾ ಇದ್ರು. ತಿಂಗಳು ಮುಗಿದ್ರೆ ಸಾಕು, ₹1 ನಿನ್ನ ಜೇಬ್ನಲ್ಲಿ ಇರ್ತಾ ಇಲ್ಲ. ₹1 ನೀನು ಬ್ಯಾಂಕ್ನಲ್ಲಿ ಬ್ಯಾಲೆನ್ಸ್ ಆಗಿಡ್ಲಿಕ್ಕಾಗಿಲ್ಲ. ಕನಿಷ್ಠ ನಿನ್ನ ಸ್ವಂತ ಮಕ್ಕಳ ಸ್ಕೂಲ್ ಫೀಸ್ ಕೂಡ ಸರಿಯಾಗಿ ಕಟ್ಲಿಕ್ಕಾಗ್ತಾ ಇಲ್ಲ. ಸಂಪಾದನೆ ಅಂತೂ ಇದೆ, ಆದ್ರೆ ಸಂಪಾದಿಸಿದೆಲ್ಲ ತೂತು ಬಿದ್ದಿರುವ ಚೀಲದಲ್ಲಿ ಹಾಕಿದಂತಾಗ್ತಾ ಇದೆ. ಅದಕ್ಕೆ ಕಾರಣ ಗೊತ್ತಾ? ನಿನ್ನ ಮೇಲೆ ದೇವರ ಆಶೀರ್ವಾದದ ಕೊರತೆಯಾಗಿದೆ. ಕಾರಣ ಗೊತ್ತಾ? ನೀನ್ ಮಾಡಿರುವ ಪಾಪಗಳೇ ನಿನಗೆ ಬರಗಾಲ ತಂದಿವೆ. ಆತ್ಮಿಕತೆ ಇಲ್ಲ, ಅಂದವೂ ಇಲ್ಲ, ಆರೋಗ್ಯವಿಲ್ಲ, ಆರ್ಥಿಕ ಬಲವಿಲ್ಲ. ಎಲ್ಲವನ್ನೂ ಕಳೆದುಕೊಂಡು ಈ ದಿನ ನೀನು ಒಬ್ಬಂಟಿಗನಾಗಿ ಕೊರಗುತ್ತಾ ಇದ್ದಿ, ಕುಗ್ಗಿ ಹೋಗ್ತಾ ಇದ್ದಿ, ದರಿದ್ರನಾಗಿ, ದೌರ್ಭಾಗ್ಯನಾಗಿ ಈ ದಿನ ನೀನು ಜೀವಿಸ್ತಾ ಇದ್ದಿ. ನಿನ್ನ ಬದುಕನ್ನು ಮತ್ತೆ ಸರಿಪಡಿಸಿ ನಿನಗೋಸ್ಕರ ಒಳ್ಳೆ ದಿನಗಳನ್ನು ತಂದುಕೊಡುವಂತವರು ಯಾರಾದ್ರೂ ಇದ್ದಾರಾ? ಇದ್ದಾರೆ. ನಿನ್ನನ್ನು ಸರಿಪಡಿಸುವುದಕ್ಕಾಗಿ, ನಿನ್ನನ್ನು ವಾಸಿ ಮಾಡುವುದಕ್ಕಾಗಿ, ನಿನಗೆ ಅಂತ ಒಳ್ಳೆ ದಿನಗಳನ್ನು ಕೊಡುವುದಕ್ಕಾಗಿ, ನಿನ್ನನ್ನು ಪರಿಶುದ್ಧಗೊಳಿಸುವುದಕ್ಕಾಗಿ ನನ್ನ ದೇವರು ಸಿದ್ಧನಾಗಿದ್ದಾನೆ. ನಿನಗೆ ಬಾ ಎಂದು ಕರೀತಿದ್ದಾರೆ. ಈ ದಿನ ಬರ್ತೀಯಾ? ಆತನ ಕರೆಯನ್ನು ಅಂಗೀಕರಿಸಿ. ಆ ದಿನ ದಾರಿ ತಪ್ಪಿ ಹೋದ ಮಗನು ಬಂದನು. ಯಾರ ಬಳಿಗೆ ಬಂದ? ಯಾರು ಅವನ ಜೀವಿತಕ್ಕೆ ಬೆಲೆ ಕೊಡ್ಲಿಕ್ಕಾಗುತ್ತೋ, ಯಾರು ಅವನ ಜೀವಿತವನ್ನು ಸರಿಪಡಿಸುತ್ತಾರೋ, ಯಾರು ಅವನಿಗೆ ಮತ್ತೆ ರಾಜ್ಕುಮಾರನಾಗಿ ಮಾರ್ಪಡಿಸುತ್ತಾರೋ ಆ ತಂದೆಯ ಬಳಿಗೆ ಹಿಂತಿರುಗಿ ಬಂದ. ನಿನ್ನನ್ನು ನನ್ನನ್ನು ಸೃಷ್ಟಿಸಿದ ದೇವರಿದ್ದಾನೆ. ಆ ದೇವರು ನಿನಗೋಸ್ಕರ ನನಗೋಸ್ಕರ ಎದುರು ನೋಡ್ತಿದ್ದಾನೆ, ನಮಗೋಸ್ಕರ ಕಾದುಕೊಂಡಿದ್ದಾನೆ. ಎದಕ್ಕಾಗಿ? ನನ್ನ ಬಳಿಗೆ ಬಂದರೆ ನಿಮಗೆ ಸರಿಪಡಿಸ್ತೇನೆ. ನಿಮ್ಮ ತಪ್ಪನ್ನು ಒಪ್ಪಿಕೊಂಡು ಕ್ಷಮಾಪಣೆ ಕೇಳುವುದಾದರೆ ನಿಮಗೆ ನೂತನ ಜೀವಿತ ಕೊಡುತ್ತೇನೆ. ಮತ್ತೊಮ್ಮೆ ಈ ವಚನ ಓದ್ತೇನೆ, ನೀವು ನನ್ನೊಂದಿಗೆ ಸೇರಿ ಓದ್ರಿ. 12ನೇ ವಚನದಿಂದ ಓದ್ತಿದ್ದೇನೆ. ನಿನ್ನ ಗಾಯವು ಗುಣ ಹೊಂದದು, ನಿನ್ನ ಬಾಸುಂಡೆಯು ಘೋರವಾಗಿದೆ, ನಿನ್ನ ಭಾಗಕ್ಕೆ ಯಾರೂ ಇಲ್ಲ, ನಿನ್ನ ವ್ರಣಕ್ಕೆ ಔಷಧವಿಲ್ಲ, ನಿನಗೆ ವಾಸಿಯಾಗದು. ನಿನ್ನ ಮಿಂಡರಾರು ನಿನ್ನನ್ನು ಹುಡುಕುವುದಿಲ್ಲ. ಮರೆತು ಬಿಟ್ಟರು, ನಿನ್ನ ಅಪರಾಧವು ಹೆಚ್ಚಿ ಪಾಪಗಳು ಬಹಳವಾದದ್ದರಿಂದ ನಾನು ಶತ್ರುವಾಗಿ ನಿನ್ನನ್ನು ಹೊಡೆದೆನು, ಕ್ರೂರನಾಗಿ ದಂಡಿಸಿದೆನು. ಅಯ್ಯೋ, ನೋವು ನಿಲ್ಲದು ಎಂದು ನಿನ್ನ ವ್ರಣಕ್ಕಾಗಿ ಏಕೆ ಅರಚಿಕೊಳ್ಳುತ್ತೀ? ನಿನ್ನ ಅಪರಾಧವು ಹೆಚ್ಚಿ ಪಾಪಗಳು ಬಹಳವಾದದ್ದರಿಂದ ನಿನಗೆ ಇದನ್ನೆಲ್ಲ ಮಾಡಿದೆನು. ನೀನ್ ಮಾಡಿರುವ ಪಾಪ ಕೃತ್ಯಗಳ ನಿಮಿತ್ತವೇ ಈ ದಿನ ನಿನಗೆ ಈ ಶ್ರಮೆ, ಈ ದಿನ ನಿನಗೆ ಈ ಕಷ್ಟ, ಈ ದಿನ ನಿನಗೆ ಈ ವ್ಯಾಧಿ, ಈ ದಿನ ನಿನಗೆ ಈ ಬಾಧೆ, ಈ ದಿನ ನಿನಗೆ ಈ ಸಾಲಗಳು. ಹಾಗಾದ್ರೆ ದೇವರು ಇಷ್ಟು ನೇರವಾಗಿ, ಇಷ್ಟು ಖಚಿತವಾಗಿ ಶಿಕ್ಷಿಸುವ ದೇವರಾಗಿದ್ದಾನೆ. ಹೀಗೆ ಶಿಕ್ಷಿಸುತ್ತಾ ನಿನಗೆ ನರಕಕ್ಕೆ ಕಳಿಸುತ್ತಾನಾ? ಇಲ್ಲವೇ ನೀನು ಬದಲಾಗ್ತಿ ಎನ್ನುವುದಾದರೆ, ಕ್ಷಮಾಪಣೆ ಬೇಡುವುದಾದರೆ ಆ ದೇವರು ಏನ್ ಮಾಡ್ತಾರೆ ಗೊತ್ತಾ? ಮುಂದೆ ಇದೆರಿ, ಓದೋಣ ಬನ್ನಿ. 16ನೇ ವಚನ. ಹೀಗಿರಲು ನಿನ್ನನ್ನು ನುಂಗುವವರೆಲ್ಲರೂ ನುಂಗಲ್ಪಡುವರು, ನಿನ್ನ ಶತ್ರುಗಳೆಲ್ಲ ಒಬ್ಬನೂ ತಪ್ಪದೆ ಸೆರೆಗೆ ಹೋಗುವರು. ನಿನ್ನನ್ನು ಸೂರೆ ಮಾಡುವವರು ಸೂರೆಯಾಗುವರು, ನಿನ್ನನ್ನು ಕೊಳ್ಳೆ ಹೊಡೆಯುವವರನ್ನು ಕೊಳ್ಳೆಗೆ ಈಡು ಮಾಡುವೆನು. ಯೆಹೋವನು ಇಂತೆನ್ನುತ್ತಾನೆ, ಇಗೋ, ಇದು ಚೀಯೋನ್, ಯಾರಿಗೂ ಬೇಡವಾಗಿರುವ ನಗರಿ ಎಂದು ಜನರು ಹೇಳಿ ನಿನ್ನನ್ನು ಭ್ರಷ್ಟಳೆಂದದ್ದನ್ನು ನಾನು ಸಹಿಸಲಾರದೆ ನಿನಗೆ ಗುಣಪಡಿಸಿ ನಿನ್ನ ಬಾಸುಂಡೆಗಳನ್ನು ವಾಸಿ ಮಾಡುವೆನು. ಇದನ್ನೇ ಯೆಹೋವನು ನುಡಿದಿದ್ದಾನೆ. ಯೆಹೋವನು ಹೀಗೆನ್ನುತ್ತಾನೆ, ಆಹಾ, ನಾನು ಯಾಕೋಬಿನ ಮನೆಗಳ ದುರವಸ್ಥೆಯನ್ನು ತಪ್ಪಿಸಿ ಅದರ ನಿವಾಸಿಗಳನ್ನು ಕರುಣಿಸುವೆನು. ನಾನು ಕರುಣಿಸುವೆನು. ನೀನು ಬರ್ತೀಯಾ? ನಿನ್ನ ಗಾಯ ಸರಿಪಡಿಸುತ್ತೇನೆ, ನಿನ್ನ ಬದುಕು ಸರಿಪಡಿಸುತ್ತೇನೆ. ದಾರಿ ತಪ್ಪಿ ಹೋದ ಮಗ ಹೇಗೆ ಬಂದ? ಇದ್ದ ಸ್ಥಿತಿಯಲ್ಲಿ ಬಂದ. ಏನನ್ನು ಹೊಂದಿಕೊಂಡ? ತಂದೆಯ ಕ್ಷಮಾಪಣೆಯನ್ನು ಹೊಂದಿಕೊಂಡ. ಏನನ್ನು ಧರಿಸಿದನು? ಶ್ರೇಷ್ಠ ನಿಲುವಂಗಿಯನ್ನು ಧರಿಸಿದನು. ಅದು ಪರಿಶುದ್ಧತೆಯ ಗುರುತಾಗಿದೆ. ಬಂಗಾರದ ಉಂಗರವನ್ನು ಧರಿಸಿದನು, ಅದು ಬಾಧ್ಯತೆಗೆ ಗುರುತಾಗಿದೆ. ಪಾದಗಳಿಗೆ ಕೆರವನ್ನು ಧರಿಸಿದ್ದಾನೆ, ಸುವಾರ್ತೆಗೆ, ಸಾಕ್ಷಿಗೆ ಅದು ಗುರುತಾಗಿದೆ. ಆ ಮಗನು ಹಿಂತಿರುಗಿ ಬಂದನು, ಪರಿಶುದ್ಧತೆಯನ್ನು ಧರಿಸಿದನು, ತಂದೆಗೆ ತಕ್ಕ ಮಗನಾಗಿ ಜೀವಿಸಲು ಕೈಗೆ ಉಂಗುರ ಧರಿಸಿದನು. ಈಗ ಆ ತಂದೆಗೆ ಸಾಕ್ಷಿಯಾಗಿ ಜೀವಿಸುವುದಕ್ಕೋಸ್ಕರ ನನ್ನ ತಂದೆ ದೊಡ್ಡವನು, ಪ್ರೀತಿಸುವವನು. ನನ್ನಂತಹ ಪಾಪಿಷ್ಟನನ್ನು ಅಂಗೀಕರಿಸಿ ಮಗನಾಗಿ ಸ್ವೀಕರಿಸಿ, ಇಗೋ, ನಾನು ಕಳೆದುಕೊಂಡವುಗಳನ್ನೆಲ್ಲ ನನಗೆ ತಿರುಗಿ ಕೊಟ್ಟನು. ಲೋಕಕ್ಕೆ ಸಾಕ್ಷಿ ಹೇಳುವವನಾಗುವಂತೆ ಆ ತಂದೆ ಮಾರ್ಪಡಿಸಿದನು. ನಿನ್ನನ್ನು ಕೂಡ ಮಾರ್ಪಡಿಸಬೇಕೆಂದು ಬಯಸುತ್ತಿದ್ದಾನೆ. ಯಾವ ದೇವರು ನಿನ್ನನ್ನು ಸೃಷ್ಟಿಸಿದ್ದಾನೋ ಆ ದೇವರೇ ನಿನಗೆ ಸರಿ ಮಾಡ್ಲಿಕ್ಕಾಗುತ್ತೆ. ಆ ದೇವರ ಕೈಗೆ ಒಪ್ಪಿಸಿಕೊಡುವುದಾದ್ರೆ, ದಾರಿ ತಪ್ಪಿ ಹೋದ ಮಗ ತನ್ನ ತಂದೆ ಕೈಗೆ ಒಪ್ಪಿಸಿಕೊಟ್ಟ, ಕ್ಷಮಾಪಣೆ ಹೊಂದಿಕೊಂಡ, ಜೀವನದ ಬೆಲೆ ಹೊಂದಿಕೊಂಡ, ಶ್ರೇಷ್ಠ ವಸ್ತ್ರ ಹೊಂದಿಕೊಂಡ.
ಉಂಗರವನ್ನು ಹೊಂದಿಕೊಂಡ, ಬಾಧ್ಯತೆಯನ್ನು ಹೊಂದಿಕೊಂಡ. ಅಷ್ಟೇ ಅಲ್ಲ, ಸುವಾರ್ತೆಯನ್ನು, ಸಾಕ್ಷಿಯನ್ನು ಸಾರಿ ಹೇಳುವಂತಹ ಕೃಪೆಯನ್ನು ಹೊಂದಿಕೊಂಡ. ಈ ದಿನ ದೇವರು ನಿನಗೆ ಅದೇ ಕೃಪೆ ಕೊಡಲು ಬಯಸುತ್ತಿದ್ದಾನೆ. ಪ್ರಪಂಚದಲ್ಲಿ ಒಂದು ಸುಪ್ರಸಿದ್ಧವಾದ ವಯಲಿನ್ ಇದೆ. ವಯಲಿನ್. ಒಂದು ಮನೆಯಲ್ಲಿ ಆ ವಯಲಿನ್ ಹರಾಜಿಗಾಗಿ ಇಡಲಾಯಿತು. ಅದೇನಂತ ನೋಡೋಣ ಬನ್ನಿ. ಹರಾಜು ನಡೀತಾ ಇದೆ. ಸ್ಕ್ರೀನ್ನಲ್ಲಿ ನೋಡ್ರಿ. 15ರಿಂದ